ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ. ಸ್ವಂತ ವಾಹನ ಇರೋರಿಗೆ ಬಹಳ ಮುಖ್ಯವಾದ ಒಂದು ಸುದ್ದಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಯಲ್ಲಿ ನಿಮಗಾಗಿ. ಪ್ರವಾಸ ಅಥವಾ ಯಾವುದೇ ಕಾರಣಗಳಿಂದಾಗಿ ಊರಿಂದ ಊರಿಗೆ ಪ್ರಯಾಣ ಬೆಳೆಸೋರ ಜನರಿಗೆ ಫಾಸ್ಟ್ ಟ್ಯಾಗ್ ಬಗ್ಗೆ ಗೊತ್ತೇ ಇರುತ್ತೆ. ನಗರ, ರಾಜ್ಯ ಹಾಗೂ ರಾಷ್ಟ್ರಾದ್ಯಂತ ರಸ್ತೆಗಳ ನಿರ್ವಹಣೆಗಾಗಿ ಸಾರ್ವಜನಿಕರಿಂದ ಟ್ಯಾಕ್ಸ್ ರೂಪದಲ್ಲಿ ಪಡ್ಕೊಳ್ಳುವಂತಹ ಹಣವೇ ಈ ಫಾಸ್ಟ್ ಟ್ಯಾಗ್. ಮೊದಲು ರೋಡ್ ಟ್ಯಾಕ್ಸ್ನ ಕಟ್ಟಬೇಕು ಅಂತಂದ್ರೆ ಉದ್ದುದ್ದ ಕ್ಯೂ ಇರ್ತಿತ್ತು. ತಾಸುಗಟ್ಲೆ ಜನರು ಟೋಲ್ಗಳಲ್ಲಿ ಕಾಯ್ತಾ ನಿಂತಿರ್ತಿದ್ರು. ಆದರೆ ಈಗ ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಫಾಸ್ಟ್ ಟ್ಯಾಗ್ ಅನ್ನ ಕೇಂದ್ರ ಸರ್ಕಾರ ಪರಿಚಯಿಸಿದೆ. ನಿಮಗೆ ಗೊತ್ತಿರೋ ಹಾಗೆ ಕೆಲವು ಸೆಕೆಂಡ್ಗಳಲ್ಲಿ ನಾವು ಸುಂಕ ಪಾವತಿ ಮಾಡಿ ಟೋಲ್ಗಳಿಂದ ಮುಂದೆ ಸಾಗಬಹುದು. ಆದರೆ ಸುಗಮ ಸಂಚಾರಕ್ಕೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರೂ ಜನ ಸರಿಯಾಗಿ ಸಹಕರಿಸ್ತಾ ಇಲ್ಲ. ಫಾಸ್ಟ್ ಟ್ಯಾಗ್ನ ಕೊನೆ ಗಳಿಗೆವರೆಗೂ ರೀಚಾರ್ಜ್ ಮಾಡದೆ ಟ್ರಾಫಿಕ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಇದರಿಂದಾಗಿ ತುಂಬಾ ಜನರಿಗೆ ಕಿರಿಕಿರಿ ಆಗ್ತಾ ಇದೆ. ಅದರಲ್ಲೂ ತುರ್ತಾಗಿ ಪ್ರಯಾಣ ಮಾಡಬೇಕು, ಏನೋ ಎಮರ್ಜೆನ್ಸಿ ಇದೆ ಅನ್ನೋಂಥವರಿಗೆ ಟೋಲ್ಗಳಲ್ಲಿ ಆಗುವಂತಹ ಈ ವೇಸ್ಟ್ ಆಫ್ ಟೈಮ್ ಇದೆಯಲ್ಲ, ಇದು ಅಸಹನೆಯನ್ನ ಜಾಸ್ತಿ ಮಾಡ್ತಾ ಇದೆ. ಇಂತಹ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅಂತಲೇ ಈಗ ಫಾಸ್ಟ್ ಟ್ಯಾಗ್ನಲ್ಲಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಏನದು ಹೊಸ ರೂಲ್ಸ್ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸುದ್ದಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್. ಫಾಸ್ಟ್ ಟ್ಯಾಗ್ ಬಗ್ಗೆ ಮಾತಾಡ್ತಾ ಇದ್ದೆ. ರಾಷ್ಟ್ರೀಯ ಪಾವತಿ ನಿಗಮ ಅಂದ್ರೆ NPCI ಜಾರಿಗೊಳಿಸಿರುವಂತಹ ಹೊಸ ಫಾಸ್ಟ್ ಟ್ಯಾಗ್ ನಿಯಮಗಳ ಪ್ರಕಾರ ನಿಮ್ಮ ಫಾಸ್ಟ್ ಟ್ಯಾಗ್ ಟೋಲ್ ಪ್ಲಾಜಾ ತಲುಪೋ 60 ನಿಮಿಷಗಳ ಮೊದಲು ಕಪ್ಪು ಪಟ್ಟಿಗೆ ಅಂದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲ್ಪಟ್ಟಿದ್ರೆ ಮತ್ತೆ ಸ್ಕ್ಯಾನ್ ಮಾಡಿದ ನಂತರ 10 ನಿಮಿಷಗಳವರೆಗೂ ಕೂಡ ನಿಮ್ಮ ಫಾಸ್ಟ್ ಟ್ಯಾಗ್ ಕಪ್ಪು ಪಟ್ಟಿಯಲ್ಲಿದ್ರೆ, ಬ್ಲ್ಯಾಕ್ ಲಿಸ್ಟ್ ಅಲ್ಲಿದ್ರೆ ನಿಮ್ಮ ವಹಿವಾಟು ರದ್ದುಗೊಳಿಸಲಾಗತ್ತೆ. ಟೋಲ್ ತಲುಪಿದಾಗ ನಿಮ್ಮ ಫಾಸ್ಟ್ ಟ್ಯಾಗ್ ಕಪ್ಪು ಪಟ್ಟಿಗೆ ಸೇರಿಸಲ್ಪಟ್ಟಿದ್ರೆ ಏನಾಗುತ್ತೆ ಗೊತ್ತಾ? ನೀವು ಆ ಕ್ಷಣಕ್ಕೆ ರೀಚಾರ್ಜ್ ಮಾಡೋದಕ್ಕೆ ಹೋದ್ರೆ ಅದು ರೀಚಾರ್ಜ್ ತಗೊಳ್ಳೋದಿಲ್ಲ, ಅಂದ್ರೆ ಆಕ್ಟಿವ್ ಆಗದೆ ಇರಬಹುದು. ಮತ್ತೆ ನೀವು ದ್ವಿಗುಣ ಟೋಲ್ ಶುಲ್ಕಕ್ಕೆ ಅಂದ್ರೆ ಡಬಲ್ ಪೇಮೆಂಟ್ಗೆ ಇದು ಕಾರಣವಾಗಬಹುದು. ಅಂದ್ರೆ ನೀವು ಹೆಚ್ಚು ಹಣ ಕಟ್ಟಬೇಕಾಗಿ ಬರಬಹುದು. ಈ ರೀತಿ ಸಮಸ್ಯೆ ಆಗಬಾರ್ದು, ನಾವು ಅಗತ್ಯಕ್ಕಿಂತ ಹೆಚ್ಚು ಹಣ ಕಟ್ಟೋ ಹಾಗೆ ಆಗಬಾರ್ದು ಅಂತಂದ್ರೆ ಟೋಲ್ ಬೂತ್ ದಾಟೋ ಮೊದಲು ನಿಮ್ಮ ಫಾಸ್ಟ್ ಟ್ಯಾಗ್ನ ಸ್ಥಿತಿಯನ್ನ ಅಂದ್ರೆ ಅದರ ಸ್ಟೇಟಸ್ನ ಸರಿಪಡಿಸೋದಕ್ಕೆ ನಿಮಗೆ 70 ನಿಮಿಷಗಳ ವಿಂಡೋ ಪೀರಿಯಡ್ ಇರುತ್ತೆ. ಅಂದ್ರೆ 1 ತಾಸು 10 ನಿಮಿಷಗಳ ವಿಂಡೋ ಪೀರಿಯಡ್ ಇರುತ್ತೆ. ನೀವು ಮನೆಯಿಂದ ಹೊರಟಾಗ್ಲೇ ನಿಮಗೆ ಟೋಲ್ ಎಲ್ಲಿ ಸಿಗುತ್ತೆ ಅನ್ನೋವಂಥದ್ದು ನಿಮ್ಮ ಗೂಗಲ್ ಮ್ಯಾಪಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಮೊದಲೇ ಚೆಕ್ ಮಾಡಿಕೊಂಡು ನೀವು ನಿಮ್ಮ ಫಾಸ್ಟ್ ಟ್ಯಾಗ್ ಅಲ್ಲಿ ಸಾಕಷ್ಟು ಹಣ ಇಲ್ಲ ಅಂತಂದ್ರೆ ರೀಚಾರ್ಜ್ ಮಾಡ್ಕೊಳ್ಳೋದು ಸೇಫರ್ ಸೈಡ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಅಟ್ಲೀಸ್ಟ್ ಆಗ್ಲಾದ್ರೂ ನೀವು ನಿಮ್ಮ ಫಾಸ್ಟ್ ಟ್ಯಾಗ್ ಮೊತ್ತವನ್ನ ಪರಿಶೀಲಿಸಿ ರೀಚಾರ್ಜ್ ಮಾಡ್ಕೋಬಹುದು. ಪ್ರಯಾಣದ ಮೊದಲು ನಿಮ್ಮ ಫಾಸ್ಟ್ ಟ್ಯಾಗ್ ಸ್ಥಿತಿಯನ್ನ ಪರಿಶೀಲಿಸೋದನ್ನ ಮರಿಬೇಡಿ. ನಿಮ್ಮ ವಾಹನ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಅಧಿಕೃತ ಸಾರಿಗೆ ಇಲಾಖೆಯ ವೆಬ್ಸೈಟ್ ಅಲ್ಲಿ ಇದನ್ನ ನೀವು ಸಾಮಾನ್ಯವಾಗಿ ರೀಚಾರ್ಜ್ ಮಾಡ್ಕೋಬಹುದು. ಅಪ್ಡೇಟ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಅನಗತ್ಯ ದಂಡವನ್ನು ತಪ್ಪಿಸೋದಕ್ಕೆ ಸಾಕಷ್ಟು ಬ್ಯಾಲೆನ್ಸ್ ಅನ್ನ ಮತ್ತೆ KYC ವಿವರಗಳನ್ನ ಆಗಿಂದಾಗ್ಲೇ ನವೀಕರಿಸೋದು ಅಂದ್ರೆ ಅಪ್ಡೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಫಾಸ್ಟ್ ಟ್ಯಾಗ್ನ ಈ ಹೊಸ ನಿಯಮ ಇವತ್ತಿನಿಂದಲೇ ಜಾರಿ ಆಗ್ತಾ ಇದೆ. ಅಂದ್ರೆ ಫೆಬ್ರವರಿ 17ನೇ ತಾರೀಕಿನಿಂದಲೇ ಈ ಫಾಸ್ಟ್ ಟ್ಯಾಗ್ನ ಹೊಸ ನಿಯಮ ಜಾರಿಯಾಗ್ತಾ ಇದೆ. ಹಾಗಾಗಿ ಈ ಒಂದು ಹೊಸ ನಿಯಮವನ್ನು ಗಮನದಲ್ಲಿಟ್ಕೊಂಡು ದೂರಿಗೆ ಪ್ರಯಾಣ ಮಾಡುವಂಥವರು ದಂಡ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋದಲ್ಲಿ ನಾವು ಕೊಟ್ಟಿರುವಂತಹ ಮಾಹಿತಿಯನ್ನ ಅನುಸರಿಸಿ ಸಾಕಷ್ಟು ಬ್ಯಾಲೆನ್ಸ್ ಅನ್ನ ಫಾಸ್ಟ್ ಟ್ಯಾಗ್ನಲ್ಲಿ ಮೇಂಟೈನ್ ಮಾಡಿ. ಸದಾ ನೋಡ್ತಾ ಇರಿ ಮಾಹಿತಿ ಪೂರ್ಣವಾದ, ಸ್ಪಷ್ಟ, ನಿಖರ, ಪ್ರಾಮಾಣಿಕ ಸುದ್ದಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್. ಈ ಸುದ್ದಿಯನ್ನ ನೋಡಿದ ತಕ್ಷಣ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದ್ರೆ ನಿಮ್ಮ ಒಂದು ಕಮೆಂಟ್ ಇದೆಯಲ್ಲ, ಅದು ನಮಗೆ ಬಹಳನೇ ಅಮೂಲ್ಯ. ನಮಸ್ಕಾರ.